ಗ್ರಾಮ ಪಂಚಾಯಿತಿ ಎಂಬ ನಾಟಕದ ಕ್ಲೈಮ್ಯಾಕ್ಸ್ ಇನ್ನ ಕೆಲವೇ ದಿನಗಳಲ್ಲಿ ಸ್ನೇಹಿತರೆ. ಊರು ಉದ್ಧಾರಕರು ಅಂತ ಹೆಸರಿಟ್ಟುಕೊಂಡ ಕೆಲವರು ನಾಟಕದ ಸೂತ್ರ ಹಿಡಿದಿದ್ದಾರೆ. ಆದರೆ ಅದು ಕಪಟ ನಾಟಕ. ಅವ್ರು ಹೇಳ್ತಾರೆ ಜನಸೇವೆಗೆ ಬಂದಿದ್ವಿ ಅಂತ. ಆದ್ರೆ ಸ್ನೇಹಿತರೆ, ಆ ಸೇವೆ ಜನರಿಗೆ ಅಲ್ಲ, ಸರ್ವಿಸ್ ಅವರ ಖಾಸಗಿ ಖಾತೆಗೆ. ಒಂದು ಕಾಲದಲ್ಲಿ ಜೊತೆಗೆ ಊಟ ಮಾಡಿ, ಜೊತೆಗೆ ಹೊರ ಸಂಚಾರ ಮಾಡಿ, ಜೊತೆಗೆ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ, ಜೊತೆಗೆ ಇದ್ದು, ಒಟ್ಟಿಗೆ ಬೆಳೆದು, ಅಕ್ಕಪಕ್ಕದ ಮನೆಯಲ್ಲಿ ಆಟ ಆಡಿದವರು ಇಂದು ವೈರಿಗಳಾಗಿದ್ದಾರೆ. ಅದಕ್ಕೆ ಕಾರಣ ಶತ್ರುತ್ವ ಅಲ್ಲ ಸ್ನೇಹಿತರೆ, ಅಧಿಕಾರದ ದುರಾಸೆ. ಗ್ರಾಮ ಪಂಚಾಯಿತಿಯನ್ನ ಮಹಾ ನಾಟಕದ ವೇದಿಕೆಯಲ್ಲಿ ಹಳೆಯ ಸೂತ್ರಧಾರರ ನಾಟಕ ಮುಗಿಯುತ್ತಿದೆ. ಹೊಸ ಯುವಕರು ಹೊಸ ನಂಬಿಕೆಯಿಂದ ಕಾಲಿಡ್ತಿದ್ದಾರೆ. ಆದ್ರೆ ಕಾಲಿಡ್ತಿರೋ ವೇದಿಕೆ ಈಗಾಗಲೇ ಹಾಳಾಗಿದೆ. ಅಲ್ಲಿ ಸತ್ಯಕ್ಕಿಂತಲೂ ಸುಳ್ಳಿನ ಪಾತ್ರ ಹೆಚ್ಚು ಬಲವಾಗಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಹೆಸರಿಟ್ಕೊಂಡ ಕೆಲವರು ಜನರ ಕೆಲಸಕ್ಕಿಂತ ಸ್ವಂತ ಪ್ರಚಾರದಲ್ಲೇ ತಲ್ಲೀನರಾಗಿರುತ್ತಾರೆ. ಹೋರಾಟ, ವಾಗ್ವಾದ, ಕುರ್ಚಿ ಕದನ ಇದೇ ಅವರ ದಿನಚರಿ. ಆದರೂ ಕೆಲವರು ಇದ್ದಾರೆ ಸ್ನೇಹಿತರೆ, ಒಳ್ಳೆ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಸಾಧ್ಯವಾದ ಮಟ್ಟಿಗೆ ಜನರ ಹಿತಕ್ಕಾಗಿ ಹೋರಾಡುತ್ತಿದ್ದಾರೆ. ಅವರ ಹೆಸರು ಜನರ ಮನಸ್ಸಿನಲ್ಲಿ ಉಳಿದಿರುತ್ತದೆ. ಆದ್ರೆ ಇಂದಿನ ಪರಿಸ್ಥಿತಿ ಏನು ಗೊತ್ತಾ? ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೆ ಗುಂಪು ರಾಜಕೀಯ, ಜಾತೀಯತೆ, ದರ್ಪ ದೌರ್ಜನ್ಯ ಮಾಡುವವರು ಇವರನ್ನ ಮುಚ್ಚಿಬಿಡುತ್ತಾರೆ. ಒಳ್ಳೆಯವರನ್ನ ತುಳಿದು ಕಪಟರನ್ನೇ ಮುಂದಕ್ಕೆ ತರುವ ವ್ಯವಸ್ಥೆ ಈ ನಮ್ಮ ಜನರಲ್ಲಿದೆ. ಆದ್ರೂ ನಾವು ಕೈಗೂಡಕ್ಕೆ ಆಗುವುದಿಲ್ಲ. ಒಂದು ದಿನ ನಾಟಕ ಮುಗಿಯಬೇಕು. ಸತ್ಯದ ಪಾತ್ರಧಾರಿಗಳು ಪಂಚಾಯಿತಿಗೆ ಬರಲೇಬೇಕು. ಹೊಸ ಪಾತ್ರಧಾರರು ಸತ್ಯದ ನಾಟಕ ಆಡಲೇಬೇಕು. ಗ್ರಾಮದ ಹಿತ, ಜನರ ಸೇವೆ ಅದೇ ಮುಂದಿನ ಅಧ್ಯಾಯವಾಗಲಿ ಎಂಬುದು ಈ ಅರ್ಜುನ್ ಬ್ಯಾಡ್ರಳ್ಳಿ ಆಶಯ.